ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವೈಭವವಾಗಿ ನಡೆದ ವಾಹನ ಸೇವೆಗಳು. ಚಿಕ್ಕಶೇಷ ವಾಹನ, ಹಂಸವಾಹನದಲ್ಲಿ ಭಕ್ತರನ್ನು ಕಟಾಕ್ಷಿಸಿದ ಶ್ರೀ ಮಲಯಪ್ಪ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪಟ್ಟು ವಸ್ತ್ರಗಳನ್ನು ಸಮರ್ಪಿಸಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ. ತಾಳಮೇಳಗಳೊಂದಿಗೆ ಪಟ್ಟು ವಸ್ತ್ರಗಳನ್ನು ಮಾಡಬೀದಿಗಳಲ್ಲಿ ಉತ್ಸವವಾಗಿ ತಂದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ದಂಪತಿಗಳು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಿದ ಭಾರತದ ಉಪರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುರವರಿಗೆ ಪ್ರಸಾದವನ್ನು ನೀಡಿದ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ ಗುರುವಾರ ಬೆಳಗ್ಗೆ ಚಿಕ್ಕಶೇಷ ವಾಹನ ಸೇವೆ ಹಾಗೂ ಹಂಸವಾಹನ ಸೇವೆಯನ್ನು ಅತ್ಯಂತ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ವೈಭವವಾಗಿ ನೆರವೇರುತ್ತಿರುವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳ 2ನೇ ದಿನ ರಾತ್ರಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ರಾತ್ರಿ ಬಂಗಾರದ ಹಂಸವಾಹನದಲ್ಲಿ ವೀಣಾಪಾಣಿಯಾಗಿ ವಿದ್ಯೆಯ ತಾಯಿ ಸರಸ್ವತಿ ರೂಪದಲ್ಲಿ ಭಗವಂತನನ್ನು ಹಂಸವಾಹನರೂಢನಾಗಿ ವಾಗ್ದೇವತೆ ಸರಸ್ವತಿಯ ರೂಪದಲ್ಲಿ ಭಕ್ತರಿಗೆ ದರ್ಶನವಿದ್ದರು. ಈ ಅಲಂಕಾರದಲ್ಲಿ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಭಕ್ತಿ ಪರವಶರಾಗಿ ತೇಲಾಡಿದರು. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ, ಎಂಟು ಏಳನ್ನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಬಂಟನಾಗಿ ಬಂದೆನೋ ರಂಗಶಾಯಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತಕನೆ ಶ್ರೀರಂಗಶಾಯಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ.
ವೈಭವವಾಗಿ ನೆರವೇರುತ್ತಿರುವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳ 2ನೇ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಗುರುವಾಯೂರ್ ಶ್ರೀಕೃಷ್ಣ ಭಗವಾನರ ಅಲಂಕಾರದಲ್ಲಿ ಚಿಕ್ಕಶೇಷ ವಾಹನ ಸೇವೆಗಳಲ್ಲಿ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರ ಕರ್ಪೂರದ ಆರತಿಯನ್ನು ಸ್ವೀಕರಿಸಿದರು. ಅದ್ಭುತ ಕಲಾ ಪ್ರದರ್ಶನ, ಸಾಂಸ್ಕೃತಿಕ ಆಧ್ಯಾತ್ಮಿಕ ನೃತ್ಯ, ಸಂಗೀತ ವಾದ್ಯ, ಭಕ್ತರ ಗೋವಿಂದನಾಮ ಸ್ಮರಣೆಗಳ ನಡುವೆ ಶ್ರೀ ಮಲಯಪ್ಪ ಸ್ವಾಮಿಯವರು ಚಿಕ್ಕಶೇಷ ವಾಹನ ಸೇವೆಗಳಲ್ಲಿ ಭಕ್ತರನ್ನು ಮನೋಹರವಾಗಿ ಕಟಾಕ್ಷಿಸಿದರು. ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಕೇವಲ ಭವದೋಳು ಧಾವತಿಗೊಂಡು ನಾ ಕೇವಲ ಭವದೋಳು ಧಾವತಿಗೊಂಡು ನಾ ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುರವರು ದಂಪತಿ ಸಮೇತರಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಪಟ್ಟು ವಸ್ತ್ರವನ್ನು ಸಮರ್ಪಿಸಿದರು. ಮೊದಲಿಗೆ ಶ್ರೀವಾರಿ ಆಲಯದ ಎದುರಿಗಿರುವ ಶ್ರೀ ಬೇಡಿ ಆಂಜನೇಯ ಸ್ವಾಮಿ ಆಲಯಕ್ಕೆ ಬಂದ ಮುಖ್ಯಮಂತ್ರಿಗೆ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್ ರವರು ಸ್ವಾಗತಿಸಿದರು. ಆನಂತರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರಿಗೆ ಅರ್ಚಕರು ಪರಿವಟ್ಟಮ್ಮನ್ನು ಕಟ್ಟಿದರು. ಆನಂತರ ಶ್ರೀ ಬೇಡಿ ಆಂಜನೇಯ ಸ್ವಾಮಿಯವರನ್ನು ದರ್ಶಿಸಿದ ಮುಖ್ಯಮಂತ್ರಿ ದಂಪತಿಗಳು ಪಟ್ಟು ವಸ್ತ್ರಗಳೊಂದಿಗೆ ತಾಳಮೇಳ ಮಂಗಳವಾದ್ಯಗಳ ನಡುವೆ ಮಾಡಬೀದಿಗಳಲ್ಲಿ ತಿರುಮಲ ಶ್ರೀನಿವಾಸ ಸ್ವಾಮಿ ಆಲಯಕ್ಕೆ ಬಂದರು. ಆನಂತರ ಸಂಪ್ರದಾಯಬದ್ಧವಾಗಿ ತಿರುಮಲ ಶ್ರೀ ಶ್ರೀನಿವಾಸ ಸ್ವಾಮಿಯವರಿಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ದಂಪತಿಗಳು ಪಟ್ಟು ವಸ್ತ್ರಗಳನ್ನು ಸಮರ್ಪಿಸಿ ಸ್ವಾಮಿಯನ್ನು ದರ್ಶಿಸಿದರು. ದರ್ಶನದ ನಂತರ ರಂಗನಾಯಕ ಮಂಟಪದಲ್ಲಿ ಪಂಡಿತರು ಮುಖ್ಯಮಂತ್ರಿ ದಂಪತಿಗಳಿಗೆ ವೇದಾಶೀರ್ವಚನವನ್ನು ಮಾಡಿದರು. ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್ ಸ್ವಾಮಿ ಅಮ್ಮನವರ ಚಿತ್ರಪಟ, ಟಿಟಿಡಿ ಅಗರಬತ್ತಿ, ಪಂಚಗವ್ಯ ಉತ್ಪನ್ನಗಳು, ಪ್ರಸಾದವನ್ನು ನೀಡಿ ಸತ್ಕರಿಸಿದರು. ಹಾಗೆಯೇ 2026 ಸಂವತ್ಸರಕ್ಕೆ ಸಂಬಂಧಿಸಿದ ಟಿಟಿಡಿ 12 ಪುಟದ ಕ್ಯಾಲೆಂಡರ್, 6 ಪುಟದ ಕ್ಯಾಲೆಂಡರ್, ಡಿಲಕ್ಸ್ ಡೈರಿ, ಚಿಕ್ಕ ಡೈರಿ, ಟೇಬಲ್ ಕ್ಯಾಲೆಂಡರ್, ತೆಲುಗು ಪಂಚಾಂಗ ಕ್ಯಾಲೆಂಡರ್, ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಕ್ಯಾಲೆಂಡರ್, ಶ್ರೀ ಪದ್ಮಾವತಿ ಶ್ರೀನಿವಾಸನ ಕ್ಯಾಲೆಂಡರ್ಗಳನ್ನು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳು ಉದ್ಘಾಟಿಸಿದರು. ಈ ಸಂದರ್ಭವಾಗಿ ರಂಗನಾಯಕ ಮಂಟಪದಲ್ಲಿ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುರವರು ಮಾತನಾಡುತ್ತಾ ತಿರುಮಲ ಪವಿತ್ರತೆಯ ಪರಿರಕ್ಷಣೆ ಅತಿ ಮುಖ್ಯವಾದದ್ದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಐಟಿ ವಿದ್ಯಾಶಾಖೆಯ ಮಂತ್ರಿ ನಾರಾ ಲೋಕೇಶ್, ನಾರಾ ಬ್ರಹ್ಮಣಿ, ದೇವದಾಯಿ ಶಾಖೆಯ ಮಂತ್ರಿ ಆನಂ ರಾಮನಾರಾಯಣ ರೆಡ್ಡಿ, ರೆವೆನ್ಯೂ ಮಂತ್ರಿ ಅನಗಾನಿ ಸತ್ಯಪ್ರಸಾದ್, ಪಾಲಕ ಮಂಡಳಿ ಸದಸ್ಯರು, ಹಲವಾರು ಪ್ರಜಾಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. Oh
ತಿರುಮಲದ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುರವರು ಉದ್ಘಾಟಿಸಿದರು. ತಿರುಮಲದಲ್ಲಿರುವ ಹಲವು ಪ್ರಾಂತ್ಯಗಳಲ್ಲಿ ನೂತನವಾಗಿ ಏರ್ಪಾಟು ಮಾಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುರವರೊಂದಿಗೆ ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಪ್ರಾರಂಭಿಸಿದರು. ಮೊದಲಿಗೆ 102 ಕೋಟಿಗಿಂತ ಹೆಚ್ಚು ನಿಧಿಯಿಂದ ನೂತನವಾಗಿ ನಿರ್ಮಿಸಿದ ವೆಂಕಟಾದ್ರಿ ನಿಲಯಂ PAC 5ಕ್ಕೆ ಉಪರಾಷ್ಟ್ರಪತಿ ಮುಖ್ಯಮಂತ್ರಿ ತಲುಪಿದ ಇವರಿಗೆ ಟಿಟಿಡಿ ಚೇರ್ಮನ್ BR ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್ ಸ್ವಾಗತಿಸಿದರು. ಆನಂತರ ಶ್ರೀ ಪದ್ಮಾವತಿ ಶ್ರೀನಿವಾಸ ಸ್ವಾಮಿಯ ಚಿತ್ರಪಟಕ್ಕೆ ಪೂಜೆಯನ್ನು ನಿರ್ವಹಿಸಿ ನಂತರ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುರವರ ಸಮಕ್ಷಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನೂತನವಾಗಿ ನಿರ್ಮಿಸಿದ PAC 5ರ ಶಿಲಾಫಲಕವನ್ನು ಉದ್ಘಾಟಿಸಿದರು. ಹಾಗೆಯೇ ಲಡ್ಡು ಪೋರ್ಟ್ ಬಳಿ TVS ಸಹಕಾರದೊಂದಿಗೆ 40 ಲಕ್ಷದ ನಿಧಿಯಿಂದ ನೂತನವಾಗಿ ಏರ್ಪಾಟು ಮಾಡಿರುವ ಡಬಲ್ ಚೂಟ್ ಇಂಟಿಗ್ರೇಡಿಯನ್ಸ್ ವಿಷನ್ ಆಧಾರಿತ ಕಲರ್ ಸಾರ್ಟರಿಂಗ್ ಸಾಂಕೇತಿಕ ಯಂತ್ರಕ್ಕೆ ಸಂಬಂಧಿಸಿದ ಶಿಲಾಫಲಕವನ್ನು ಉದ್ಘಾಟಿಸಿದರು. ಆನಂತರ ವೆಂಕಟಾದ್ರಿ ನಿಲಯದ ಸಮೂಹವನ್ನು ಉಪರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳು ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿದರು. ಲಾಕರ್ಗಳ ಕ್ಯೂಲೈನ್ಗಳ ಬಳಿ ಭಕ್ತರಿಗೆ ನಿರ್ಧರಿಸಿದ ಪದ್ಧತಿಯನ್ನು ಪರಿಶೀಲಿಸಿದರು. ಆನಂತರ PAC 5ರಲ್ಲಿರುವ ವಿಶಾಲವಾದ ಹಾಲ್ಗಳನ್ನು, ಕಲ್ಯಾಣ ಕಟ್ಟೆಯನ್ನು, ರೀಸೈಕಲಿಂಗ್ ಯಂತ್ರವನ್ನು ಪರಿಶೀಲಿಸಿದರು. ಈ ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶದ IT ವಿದ್ಯಾಶಾಖೆಯ ಮಂತ್ರಿ ನಾರಾ ಲೋಕೇಶ್, ದೇವದಾಯಿ ಶಾಖೆಯ ಮಂತ್ರಿ ಆನಂ ರಾಮನಾರಾಯಣ ರೆಡ್ಡಿ, ರೆವಿನ್ಯೂ ಶಾಖಾ ಮಂತ್ರಿ ಅನಗಾನಿ ಸತ್ಯಪ್ರಸಾದ್, TTD JEO ವಿ ವೀರಬ್ರಹ್ಮಂ, SVBC CEO ಪಣಿಕುಮಾರ್ ನಾಯ್ಡು, ಇತರೆ ಪ್ರಜಾಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ತಿರುಮಲ ವೈಕುಂಠಂ 1 ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಏರ್ಪಾಟು ಮಾಡಿರುವ ಇಂಟಿಗ್ರೇಟೆಡ್ ಕಮಾಂಡ್ ಕೇಂದ್ರದಲ್ಲಿ ಸೆಂಟರ್ಗಳನ್ನು ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಪ್ರಾರಂಭಿಸಿದರು. ಮೊದಲಿಗೆ PAC 5ರ ಬಳಿಯಿಂದ ಮುಖ್ಯಮಂತ್ರಿಯವರಿಗೆ TTD ಚೇರ್ಮನ್ BR ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್ ರವರು ಮುಖ್ಯಮಂತ್ರಿಗಳಿಗೆ ಸ್ವಾಗತಿಸಿದರು. ಆನಂತರ ಶ್ರೀ ಪದ್ಮಾವತಿ ಶ್ರೀನಿವಾಸ ಸ್ವಾಮಿಯ ಚಿತ್ರಪಟಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಆನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮುಖಾಂತರ ಉತ್ತಮವಾದ ಸೇವೆಗಳನ್ನು ಸಲ್ಲಿಸುವುದಕ್ಕಾಗಿ ಏರ್ಪಾಟು ಮಾಡಿರುವ NRI JPಯವರನ್ನು ಕೇಳಿ ತಿಳಿದುಕೊಂಡರು. AI ಸೇವೆಗಳಿಂದ ದೊರೆಯುವ ಪ್ರಯೋಜನಗಳನ್ನು ಮುಖ್ಯಮಂತ್ರಿಯವರೊಂದಿಗೆ TTD EO ಅನಿಲ್ ಕುಮಾರ್ ಸಿಂಘಾಲ್ ವಿವರಿಸಿದರು. ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುರವರು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶಿಸಿದರು. ಆಲಯದ ಬಳಿ ಬಂದ ಉಪರಾಷ್ಟ್ರಪತಿ ಹಾಗೂ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯವರಿಗೆ TTD ಚೇರ್ಮನ್ BR ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್, ಅರ್ಚಕರು ಇಸ್ತಿಕಫಾಲ್ ಸ್ವಾಗತವನ್ನು ಮಾಡಿದರು. ಆನಂತರ ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರು ದರ್ಶಿಸಿದರು. ದರ್ಶನದ ನಂತರ ರಂಗನಾಯಕ ಮಂಟಪದಲ್ಲಿ ರಾಷ್ಟ್ರಪತಿಗೆ, ಮುಖ್ಯಮಂತ್ರಿಯವರಿಗೆ ಪಂಡಿತರು ವೇದಾಶೀರ್ವಚನವನ್ನು ಮಾಡಿದರು. ಈ ಸಂದರ್ಭವಾಗಿ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ರವರಿಗೆ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು, TTD ಚೇರ್ಮನ್ BR ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದ, ಚಿತ್ರಪಟ, TTD ಡೈರಿ, ಕ್ಯಾಲೆಂಡರ್ಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯದ ದೇವದಾಯಿ ಇಲಾಖೆಯ ಮಂತ್ರಿಯವರಾದ ಆನಂ ರಾಮನಾರಾಯಣ ರೆಡ್ಡಿ, ರೆವಿನ್ಯೂ ಮಂತ್ರಿ ಅನಗಾನಿ ಸತ್ಯಪ್ರಸಾದ್, TTD JEO ವಿ ವೀರಬ್ರಹ್ಮಂ, ಜಿಲ್ಲಾ ಕಲೆಕ್ಟರ್ SP, ಮುನ್ಸಿಪಲ್ ಕಮಿಷನರ್, TTD ಪಾಲಕ ಮಂಡಳಿ ಸದಸ್ಯರು ಪಾಲ್ಗೊಂಡಿದ್ದರು. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ವಾರ್ಷಿಕ ನವರಾತ್ರಿಯ ಉತ್ಸವಗಳು ಅತ್ಯಂತ ಅದ್ಧೂರಿಯಾಗಿ ಜರುಗುತ್ತಿವೆ.
ನವರಾತ್ರಿ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ದೇವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಮ್ಮನವರನ್ನು ದರ್ಶಿಸಿ ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನೆಲೆಸಿರುವ ಗುಹಾಂತರ ದೇವಾಲಯವಾದ ಶ್ರೀ ಕೈಲಾಸಗಿರಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ದೇವರಿಗೆ ಗಿರಿಜಾ ಕಲ್ಯಾಣ ಹಾಗೂ ಮಹಾರುದ್ರ ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭವಾಗಿ ಧರ್ಮದರ್ಶಿಗಳಾದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀಯುತ ಚೌಡರೆಡ್ಡಿರವರು ಹಾಗೂ ಭಕ್ತರು ಉಪಸ್ಥಿತರಿದ್ದರು.
ಹೊಸೂರಿನ ವೇಲ್ಮುರುಗನ್ ದೇವಸ್ಥಾನದಲ್ಲಿ ನವರಾತ್ರಿಯ ಉತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತಿದೆ. ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ಕಾರ್ಪೊರೇಷನ್ ಪರಿಯಾರ್ ನಗರದ ಪ್ರದೇಶದಲ್ಲಿರುವ ಪ್ರಸಿದ್ಧ ಶ್ರೀ ವೇಲ್ಮುರುಗನ್ ದೇವಸ್ಥಾನವು ನವರಾತ್ರಿ ಉತ್ಸವವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಿದೆ. ಈ ದೇವಾಲಯದಲ್ಲಿ ದುರ್ಗಾದೇವಿಗೆ ಪ್ರತ್ಯೇಕ ದೇವಾಲಯವಿದೆ. ನವರಾತ್ರಿಯ 3ನೇ ದಿನದಂದು ದುರ್ಗಾದೇವಿಯನ್ನು ಶ್ರೀಗಂಧದಿಂದ ಅಲಂಕರಿಸಲಾಗಿತ್ತು. ಇದಕ್ಕೂ ಮೊದಲು ಭಕ್ತರು ಭಾಗವಹಿಸಿ ನವಧಾನ್ಯದೊಂದಿಗೆ ನವಗ್ರಹ ಯಜ್ಞವನ್ನು ಮಾಡಿದರು. ಪವಿತ್ರ ನೀರನ್ನು ಹೊಂದಿರುವ ಕಳಶದಿಂದ ವಿಶೇಷ ಪೂಜೆಗಳನ್ನು ಮಾಡಿದ ನಂತರ ದುರ್ಗಾ ಮಾತೆಗೆ ಪವಿತ್ರ ನೀರಿನಿಂದ ಅಭಿಷೇಕವನ್ನು ಮಾಡಲಾಯಿತು. ಇದಾದ ನಂತರ ಹೆಚ್ಚಿನ ಸಂಖ್ಯೆಯ ಜನರು ದುರ್ಗಾದೇವಿಯನ್ನು ಪೂಜಿಸಿದರು. ಶ್ರೀ ವೇಲ್ಮುರುಗನ್ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕೃಷ್ಣಗಿರಿ ಜಿಲ್ಲಾಧಿಕಾರಿ ದಿನೇಶ್ ಕುಮಾರ್ ಅವರನ್ನು ದೇವಾಲಯದ ಪರವಾಗಿ ಪೂರ್ಣಕುಂಭ ಮತ್ತು ಪ್ರದಕ್ಷಿಣೆ ಸಮಾರಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಜಿಲ್ಲಾಧಿಕಾರಿಗಳು ದೇವಾಲಯದಲ್ಲಿ ಅಮ್ಮನವರನ್ನು ಸೇರಿದಂತೆ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿದರು. ಇದರ ನಂತರ ಶ್ರೀ ವೇಲ್ಮುರುಗನ್ ದೇವರಿಗೆ ವಿಶೇಷ ಅಲಂಕಾರಗಳನ್ನು ಮಾಡಲಾಯಿತು ಮತ್ತು ಜಿಲ್ಲಾಧಿಕಾರಿಗಳ ಹೆಸರಿನಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಕರ್ಪೂರದ ಆರತಿಯನ್ನು ಬೆಳಗಿದರು. ನಂತರ ಭಕ್ತರಿಗೆ ಪ್ರಸಾದವನ್ನು ನೀಡಲಾಯಿತು. ರಾಯಚೂರಿನ ಶ್ರೀ ನಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ನವರಾತ್ರಿ ಉತ್ಸವದ ಅಂಗವಾಗಿ ಆದಿಶೇಷ ವಾಹನೋತ್ಸವವು ಜರುಗಿತು. ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಜೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ದೇವರನ್ನು ಆದಿಶೇಷ ವಾಹನದಲ್ಲಿ ಆಸೀನಗೊಳಿಸಿ ಆದಿಶೇಷ ವಾಹನೋತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. ಕೃಷ್ಣಗಿರಿ ಬಳಿಯ ಪೆಳ್ಳನಕುಂಬಂ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಹಾಕಾಳಿ ಅಮ್ಮನ ದೇವಸ್ಥಾನದಲ್ಲಿ ದೇವಸ್ಥಾನದ ಮಹಾಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಕೃಷ್ಣಗಿರಿ ಬಳಿಯ ಪೆಳ್ಳನಕುಂಬಂ ಗ್ರಾಮದಲ್ಲಿ ನೆಲೆಸಿರುವ ಓಂ ಶ್ರೀ ಸ್ವಯಂ ಶ್ರೀ ಮಹಾಸತಿ ಶ್ರೀಕಾಂತ ಕಾಳಿ ಅಮ್ಮನ ದೇವಸ್ಥಾನದ ಮಹಾಕುಂಭಾಭಿಷೇಕದ 3ನೇ ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ವಾರ್ಷಿಕ ಸಮಾರೋಪ ಸಮಾರಂಭವನ್ನು ಅತ್ಯಂತ ಉತ್ಸಾಹದಿಂದ ನಡೆಸಲಾಯಿತು. ದೇವಿಯ ಮಹಾಕುಂಭಾಭಿಷೇಕದ 3 ವರ್ಷಗಳು ಪೂರ್ಣಗೊಂಡ ನಂತರ ಓಂ ಶ್ರೀ ಸ್ವಯಂಭೂ ಮಹಾಸತಿ ಶ್ರೀ ಶಾಂತಕಾಳಿ ಅಮ್ಮನಿಗೆ ವಿಶೇಷ ಯಾಗ ಕಲಾಪೂಜೆಗಳನ್ನು ಮಾಡಲಾಯಿತು. ಪವಿತ್ರ ನದಿಯಿಂದ ತಂದ ಪವಿತ್ರ ನೀರನ್ನು ದೇವಾಲಯಕ್ಕೆ ತರಲಾಯಿತು. ನಂತರ ಯಾಗಶಾಲೆ ಪೂಜೆಗಳಲ್ಲಿ ಸ್ಥಾಪಿಸಿದ ಕುಂಭಕಳಶಕ್ಕಾಗಿ ಶಿವಾಚಾರ್ಯರು ವಿಶೇಷ ಪೂಜೆಗಳನ್ನು ಮಾಡಿದರು. ಇದರ ನಂತರ ದೇವಾಲಯದ ಸ್ವಾಮಿಯ ಸಮ್ಮುಖದಲ್ಲಿ ಭವ್ಯ ಯಾಗಶಾಲೆಯನ್ನು ಸ್ಥಾಪಿಸಿ ಗಣಪತಿ ಹೋಮದೊಂದಿಗೆ ಯಾಗ ಪೂಜೆಗಳು ಪ್ರಾರಂಭವಾದವು. ಈ ಯಾಗ ಪೂಜೆಗಳ ಸಮಯದಲ್ಲಿ ಶಿವಾಚಾರ್ಯರು ಕಳಶ ಪೂಜೆಗಳು, ವಾಸ್ತುಹೋಮ, ನವಗ್ರಹ ಹೋಮ ಸೇರಿದಂತೆ ವಿವಿಧ ಯಾಗ ಪೂಜೆಗಳನ್ನು ನೆರವೇರಿಸಿದರು. ಇದರ ನಂತರ ಹೊಸ ದೇವಾಲಯದಲ್ಲಿ ಶ್ರೀ ನಾಗಮ್ಮನಿಗೆ ಪೂಜೆಗಳನ್ನು ನೆರವೇರಿಸಿ ದೀಪಾರಾಧನೆಯನ್ನು ನಿರ್ವಹಿಸಿದರು. ಹೆಚ್ಚಿನ ಸಂಖ್ಯೆಯ ಜನರು ಓಂ ಶ್ರೀ ಕಾಳಿ ಮಹಾಸತಿ ಶ್ರೀ ಶಾಂತ ಕಾಳಿಯಮ್ಮನವರನ್ನು ದರ್ಶನ ಪಡೆದರು. ಪ್ರಪಂಚದ ಎಲ್ಲಾ ಜನರ ಯೋಗಕ್ಷೇಮ, ಉತ್ತಮ ಮಳೆ ಮತ್ತು ಕೃಷಿ ಸಮೃದ್ಧಿಗಾಗಿ ದೇವರನ್ನು ಪ್ರಾರ್ಥಿಸಿದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಸ್ಯಾಂಕಿ ಆಂಜನೇಯ ಮತ್ತು ಗಾಯತ್ರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಗಳ ಪ್ರಯುಕ್ತ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ಗಾಯತ್ರಿ ದೇವಿಗೆ ವಿಶೇಷವಾಗಿ ಕೌಮಾರಿ ಅಲಂಕಾರವನ್ನು ಮಾಡಿ ಆರತಿಯನ್ನು ಬೆಳಗಿದರು. ಈ ನವರಾತ್ರಿ ಪೂಜೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಗಾಯತ್ರಿ ದೇವಿಯ ಕೃಪೆಗೆ ಪಾತ್ರರಾದರು.
ತಿರುಮಲದ ಪುಷ್ಕರಣಿಯ ಪಕ್ಕದಲ್ಲಿ ಶ್ರೀ ವ್ಯಾಸರಾಜರು ತಪಸ್ಸು ಮಾಡಿದ ತಪೋಭೂಮಿಯ ಬಗ್ಗೆ ಡಾಕ್ಟರ್ ಮಧುಸೂದನಾಚಾರ್ಯರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ವ್ಯಾಸರಾಜರ ತಪೋಭೂಮಿ ಇದು. ವ್ಯಾಸರಾಜ ಆನ್ಯಕ ಮಂಟಪ ಅಂತ ನೀವು ಬೋರ್ಡ್ ನೋಡಿರ್ತೀರಿ ಎಲ್ಲರೂ ಕೂಡ. ಇದು ವಿಶಿಷ್ಟವಾದ ಒಂದು ಸ್ಥಳ. ವ್ಯಾಸರಾಜರು ಕೃಷ್ಣದೇವರಾಯರಿಗೆ ರಾಜಗುರುಗಳಾಗಿರ್ತಕ್ಕಂಥವರು. ಅಂತಹ ಮಹಾನುಭಾವರು 6 ಜನ ಚಕ್ರವರ್ತಿಗಳಿಗೆ ರಾಜಗುರು ಆಗಿರ್ತಕ್ಕಂಥವರು ವ್ಯಾಸರಾಜರು. ಅವರು ತಮ್ಮ ಆನ್ಯಕ ಸ್ಥಳವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದರು. 12 ವರ್ಷಗಳ ಕಾಲ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿದ ಮಹಾನುಭಾವ ವ್ಯಾಸರಾಜರು. ಅವರು ಪೂಜೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಆನ್ಯಕ ಮಾಡ್ತಾ ಇದ್ರು. ಹಾಗಾಗಿ ಇದು ಕಲ್ಲಿನ ಕಟ್ಟಡ, ನೀವು ನೋಡಬಹುದು. ಇದೆಲ್ಲ ಬಹಳ ಪ್ರಾಚೀನವಾಗಿರ್ತಕ್ಕಂಥದ್ದು ಈ ಕಟ್ಟಡ. ಇದು 500 ವರ್ಷ ಹಳೆಯದಾಗಿರ್ತಕ್ಕಂಥ ಕಟ್ಟಡ. ಇಲ್ಲಿ ಆನ್ಯಕ ಮಾಡತಕ್ಕಂತಹ ಸ್ಥಳ ಇದು. ಇಲ್ಲಿ ಇಂತಹ ತಪೋಭೂಮಿ ಇದು. ಇಂತಹ ತಪೋಭೂಮಿಯಲ್ಲಿ ಒಂದು ವೈಬ್ರೇಷನ್ ಇದೆ. ಅಂತಹ ವಿಶಿಷ್ಟವಾದ ಒಂದು ಸ್ಥಳ. ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ನಮ್ಮ ಶ್ರೀಪಾದಂಗಳವರು ಬಹಳ ದೊಡ್ಡ ಮನಸ್ಸಿನಿಂದ ಮಾಡಿದ್ದಾರೆ. ಈಗ PTDಯ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ಇನ್ನೇನು ಬ್ರಹ್ಮೋತ್ಸವ ನಂತರ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹೇಳಿ. ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಹಳ್ಳಿಯಲ್ಲಿರುವ ಗ್ರಾಮದೇವತೆ ಮಾರಿಯಮ್ಮನ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ ಶ್ರೀ ಗ್ರಾಮದೇವತೆ ಮಾರಿಯಮ್ಮನ ದೇವಿಗೆ ಇಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು. ಹಾಗೆಯೇ ಆಲಯದ ಆವರಣದಲ್ಲಿರುವ ಸಪ್ತ ಮಾತೃಕೆಯರಿಗೆ ಪಂಚಲಿಂಗೇಶ್ವರ ಸ್ವಾಮಿ, ಎಲ್ಲಾ ದೇವರುಗಳಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಅನೇಕ ಮಂದಿ ಭಕ್ತರು ದೇವರನ್ನು ದರ್ಶಿಸಿ ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.